ಈ ಪ್ರಾಪರ್ಟಿ 3040 ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ. ಇದು ನಾಯ್ಡು ನಗರ ಲೊಕೇಟ್ ಆಗಿದೆ. ಇದು ಕಂಪ್ಲೀಟ್ಲಿ ಫ್ರಮ್ ದ ಬಿಗಿನಿಂಗ್ ಟು ಟಿಲ್ ಎಂಡ್ ಲೈಕ್ ಇದು ಟರ್ನ್ಕಿ ಪ್ರಾಜೆಕ್ಟ್ ಆಗಿದೆ. ಹೈ, ಮೈಸೆಲ್ಫ್ ಅನಿಲ್, MD ಆಫ್ ನಿಲಯ ಕನ್ಸ್ಟ್ರಕ್ಷನ್. ಈಗ ರೀಸೆಂಟಾಗಿ ಮೈಸೂರು ನಾಯ್ಡು ನಗರದಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ 3040 ಕಂಪ್ಲೀಟ್ ಮಾಡಿದ್ವಿ. ಅದರದ್ದೊಂದು ರಿವ್ಯೂಗಳನ್ನು ಕಸ್ಟಮರ್ ಹತ್ರ. ಮುರುಗೇಶ್ ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಎಸ್ ಸರ್. ಸರ್, ನಿಲಯ ಕನ್ಸ್ಟ್ರಕ್ಷನ್ ನಿಮಗೆ ಬೇಸಿಕಲಿ ಹೇಗೆ ಗೊತ್ತಾಯ್ತು ಸರ್? ಯಾರ ಕಡೆಯಿಂದ ಗೊತ್ತಾಯ್ತು? ಸರ್, ನಿಲಯ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋಗಿ ಅಡ್ವಾನ್ಸು ಮಾಡಿಬಿಟ್ಟಿದ್ದೆ. ಓಕೆ. ಇದು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೋಸ್ಕರ ನಮ್ಮ ಮನೆಯವರು ರಿಲೇಟಿವ್ ಮನೆ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು. ಅದು 2030 ಮನೆ ಆಗಿತ್ತು, ಚಿಕ್ಕ ಮನೆ. ಎಲ್ಲಿ ಸರ್ ಅದು? ಸರ್, ಸಾತಗಳ್ಳಿ ಡಿಪೋ ಹತ್ರ. ಡಿಪೋ ಹತ್ರ ಸಾತಗಳ್ಳಿದು ಮನೆ ತುಂಬ ಚೆನ್ನಾಗಿ ಸುಬ್ರಹ್ಮಣ್ಯ ಮನೆ ತುಂಬ ಚೆನ್ನಾಗಿ ಬಂದಿತ್ತು. ಏನಿದು ಈ ಸಣ್ಣ ಮನೆಯಲ್ಲಿ, ಸಣ್ಣ ಸೈಟಲ್ಲಿ ಇಷ್ಟು ಚೆನ್ನಾಗಿ ಮನೆ ಕಟ್ಟಿದಾರಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ನಂಬರ್ ತೊಗೊಂಡಿದ್ದೆ. ಎಸ್ ಸರ್. ಫಸ್ಟು ಅಮೌಂಟ್ ಎಷ್ಟು ಆಗುತ್ತೆ ನೋಡ್ಬಿಡೋಣ, ನಮ್ಮ ಕೈ ಸಾಧ್ಯವಾದರೆ ಕಟ್ಸೋಣ, ಇಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನಾವು ಅಮೌಂಟ್ ಕೇಳಿದ್ವಿ. ಅಮೌಂಟ್ ಒಂದು ಕೊಟೇಶನ್ ಕೊಟ್ಟಿರ್ತಾವೆ. ನಮಗೆ ಅಮೌಂಟು ಏನು ಅಂತ ಜಾಸ್ತಿ ಏನು ಅನಿಸಿಲ್ಲ ಸರ್, ಕಡಿಮೆ ಅನಿಸ್ತು ಅಮೌಂಟು. ಎಸ್ ಸರ್. ಪರವಾಗಿಲ್ಲ, ನಮಗೆ ನಮ್ಮ ಕೈಗೆ ಎಟ್ಕುತ್ತೆ. ಮತ್ತು ಇನ್ನೊಂದು ಗ್ರ್ಯಾಂಡಾಗೂ ಮನೆ ಇದೆ ಅಂದ್ಬಿಟ್ಟು ನಾವು ತುಂಬಾ ಖುಷಿ ಆಯಿತು. ಆಮೇಲೆ ನಾವು ಇದ್ದೇ ಯೋಚನೆ ಮಾಡಿಲ್ಲ ನಿಮಗೆ. ಫಸ್ಟು ನಮಗೆ ಮನೆ ಆಗಲಿ ಅಂದ್ಬಿಟ್ಟು ಫಸ್ಟ್ ಅಡ್ವಾನ್ಸ್ ಕೊಟ್ಬಿಟ್ಟು ನಿಮಗೆ. ಖಂಡಿತ ಹೌದು ಸರ್. ಸರ್, ಅದಾದಮೇಲೆ ಅಂತೂ ಸ್ಟಾರ್ಟ್ ಆದಮೇಲೆ ಒಂದು ದಿನವೂ ಕೆಲಸ ನಿಂತಿಲ್ಲ. ಹೌದು. ತುಂಬ ಚೆನ್ನಾಗಿ ಬಂತು. ತಾವು ಮಾತು ಕೊಟ್ಟಿದ್ರಿ 13 ತಿಂಗಳಲ್ಲಿ ಮನೆ ಮುಗಿಸ್ಕೊಡ್ತೀನಿ ಅಂತ. ನಮ್ಮ ಗೃಹ ಪ್ರವೇಶ 11 ತಿಂಗಳಿಗೆ ಆಯಿತು. ತುಂಬ ಖುಷಿ ಆಯಿತು. ಆಮೇಲೆ ನಮಗೆ ಇಂಟೀರಿಯಲ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯಲ್ಲ ನಮ್ಮ ಮಿಸಸ್ಗಂತೂ ಕಿಚನ್ನು ಇಂಟೀರಿಯರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿ ಮನೆ ಬಂದಿದೆ, ಪರವಾಗಿಲ್ಲ ಅಂತ ತುಂಬ ಜನ ಮೆಚ್ಕೊಂಡೋಗಿದ್ದಾರೆ. ಪ್ಲ್ಯಾನ್ ಎಲ್ಲ ಫ್ರೀಸ್ ಮಾಡಿದ್ಮೇಲೆ ಸರ್, ಯಾವಾಗ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಟೀಮ್ ಆಗ್ಬೋದು, ಲೈಕ್ ಮನು ಆಗ್ಬೋದು, ಇಲ್ಲ ಕುಮಾರಸ್ವಾಮಿ, ಇನ್ಸ್ಪೆಕ್ಷನ್ ಆಗ್ಬೋದು, ಸೈಟ್ ವಿಸಿಟ್ಸ್ ಆಗ್ಬೋದು, ಮತ್ತು ನಿಮ್ಮ ಪ್ಲ್ಯಾನಲ್ಲಿ ಹೇಗಿದೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗಿದೆ. ಐ ಮೀನ್ ಎಲ್ಲೂ ಏನು ಚೇಂಜಸ್ ಆಗಿದೆ? ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಸೈಟಲ್ಲಿ ಮಾಡಿಕೊಟ್ಟಿದ್ದಾರಾ? ಐ ಮೀನ್ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇ 1 ಏನು ಪ್ಲಾನ್ ಅದು ಫ್ರೀಸ್ ಮಾಡಿದ್ರು, ಹೌದು, ಅದೇ ಥರನೇ ಬಂದಿದೆ ಬಿಲ್ಡಿಂಗು. ಹೌದು. ಎಲಿವೇಶನ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗಿದೆ ಸರ್? ಎಲಿವೇಶನ್ ನಾವೇನು ಕೊಟ್ವಿ, ಏನು ಡೆಲಿವರ್ ಮಾಡಿದ್ವಿ, ಮ್ಯಾಚ್ ಆಗುತ್ತಾ ಅಟ್ಲೀಸ್ಟ್? ಅದು ಹೇಗಿದೆ ಅಂತೇಳಿ ಸರ್. ಅದೇ ಎಲಿವೇಶನ್ ಸ್ಟಾರ್ಟಿಂಗಲ್ಲಿ ಎಲಿವೇಶನ್ ಬಂದಿರಲಿಲ್ಲ, ಆಮೇಲೆ ಬಿಲ್ಡಿಂಗ್ ಕಂಪ್ಲೀಟ್ ಆ ಸ್ಟೇಜಲ್ಲಿ ಡಿಸೈನ್ ಫೈನಲ್ ಆಯಿತು. ಹೌದು. ಆ ಡಿಸೈನ್ ಏನು ಫೈನಲ್ ಮಾಡಿದ್ವಿ ಮತ್ತು ಎಕ್ಸಿಕ್ಯೂಟ್ ಮಾಡಿರೋದು, ಡೆಲಿವರ್ ಮಾಡಿರೋದು ಎರಡು ಸೇಮ್ ಇದೆ ಸರ್? ಹ್ಞೂ ಸರ್, ಸೇಮ್ ಇದೆ. ಏನು ಡಿಸೈನ್ ಮಾಡಿದ್ರಿ, ಹೌದು, ಸೇಮ್ ರೆಪ್ಲಿಕಾ. ಅದು ಏನು ಆಚೆ ಈಚೆ ಡಿಫ್ರೆನ್ಸ್ ಆಗಿಲ್ಲ. ಮತ್ತೆ ಡ್ರಾಯಿಂಗ್ ಎಲ್ಲ ಅಷ್ಟೇನೆ, ಎಲ್ಲ ರೂಮ್ಸ್ಗಳು ಎಲ್ಲ ಹೆಂಗಿತ್ತು ಹಂಗೆ. ಆಕ್ಚುಲಿ ಟು ಬಿ ಫ್ರಾಂಕ್, ಬಂದವ್ರು ಯಾರು ಕೂಡ 30-40 ಅಂತ ಎನ್ಸೋದೇ ಇಲ್ಲ ಸರ್. 40-60 ಮನೆ ಅಂತ 30-40 ಅನ್ನಲ್ಲ, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಸ್ವಲ್ಪನೂ. ಮತ್ತೆ ನೋಡಿ, ಈಗ ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ದೊಡ್ಡದಾಗಿದೆ ರೂಮ್ಗಳು. ಆಮೇಲೆ ಎಲ್ಲದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಅದು ಟಾಯ್ಲೆಟ್ಗಳೇ 3 ಮಾಸ್ಟರ್ ಬೆಡ್ರೂಮಿಗೆ 3 ಆ್ಯಕ್ಚುಲಿ ಅಟ್ಯಾಚ್ ಇದೆ. ಸೊ ಬನ್ನಿ, ನಾ ಮನೆಯಲ್ಲಿ ತುಂಬ ಫೇವ್ರೇಟ್ ಪ್ಲೇಸ್ ತರಿಸ್ತೀನಿ ನಾನು. ಸೊ ಇದು ನನ್ನ ರೂಮ್, ಮೈ ಪರ್ಸ್ನಲ್ ಸ್ಪೇಸ್. ಇದು ರೂಮಲ್ಲಿ ಒಂದು ಸ್ಟಡಿ ಯೂನಿಟ್, ಕ್ಯಾಬಿನೆಟ್ ಮತ್ತು ವಾರ್ಡ್ರೋಬ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತು ಕಂಫರ್ಟಬಲ್ ಬೆಡ್. ಆ್ಯಂಡ್ ಸೊ ಯಾಕೆ ಇಷ್ಟ ಅಂದರೆ ಕರೆಕ್ಟಾಗಿ ಪೀಸ್ಫುಲ್ ಆಗಿದೆ ಸ್ಟಡಿ ಮಾಡೋಕ್ಕೆ.
ಮತ್ತು ಕಲರ್ ಕಾಂಬಿನೇಷನ್ ಕರೆಕ್ಟಾಗಿದೆ. ಕರೆಕ್ಟಾಗಿ ನಾನು ಹೇಳಿದ್ದು ಕರೆಕ್ಟಾಗಿ ಕ್ಯಾಚ್ ಮಾಡಿ ಕಲರ್ ಕಾಂಬಿನೇಷನ್ ರೂಮ್ದು ಪರ್ಫೆಕ್ಟಾಗಿ ಬಂದಿದೆ. ಅದಕ್ಕೆ ರೂಮ್ ತುಂಬ ಇಷ್ಟ. ಬನ್ನಿ ಇವಾಗ ನಾನು ರೂಮ್ ತೋರಿಸಿ. ನನ್ನ ರೂಮ್ ಕೇಳ್ದಂಗೆಲ್ಲ ಪಿಂಕ್ ಥೀಮಲ್ಲಿ ಐತೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಟಡಿ ಯೂನಿಟ್ಟು, ಡ್ರೆಸ್ಸಿಂಗ್ ಯೂನಿಟ್ಟು, ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಪಿಂಕಲ್ಲೇ ಬಂದೈತೆ. ತುಂಬ ಇಷ್ಟ ಆಯಿತು. ದಿಸ್ ಇಂಟೀರಿಯರ್ ಪಾರ್ಟಿಗೆ ಬಂದರೆ ಡಿಸೈನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ತೇಜಸ್ವಿನಿಯವರು ರಿವಿಷನ್ಸ್ ಆಗ್ಬೋದು, ಕಲರ್ ಆಗ್ಬೋದು, ನಿಮ್ಮದು ಏನೇನಿದೆ ಅದೇ ರೀತಿ ಡಿಸೈನ್ ಮಾಡಿಕೊಟ್ರಾ? ಆ್ಯಕ್ಚುಲಿ ಫ್ಲೆಕ್ಸಿಬಲ್ ಆಗಿ ಸರ್, ಫ್ಲೆಕ್ಸಿಬಲ್ ಆಗಿ ಮಾಡಿಕೊಟ್ರು. ಮೇಡಮ್ ಕಿಚನ್ ಬಗ್ಗೆ ಹೇಳ್ಬೇಕು ನೀವು, ಆ್ಯಕ್ಚುಲಿ ಏನು ಮಾತಾಡ್ತಿಲ್ಲ. ಹೇಗಿತ್ತು ಸರ್ ಡಿಸೈನಿಂಗ್ ವರ್ಕೆಲ್ಲ? ಐ ಮೀನ್ ತೇಜಸ್ವಿನಿಯವ್ರೊಟ್ಟಿಗೆ. ಸರ್, ತೇಜು ಮೇಡಮ್ಗೆ ಹೇಳ್ಬೇಕು ಪಾಪ, ಯಾವಾಗ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡೋರು, ರೆಸ್ಪಾನ್ಸ್ ಮಾಡೋರು ತುಂಬ ಚೆನ್ನಾಗಿ. ಮತ್ತು ಏನೇ ಸಣ್ಣ ಪುಟ್ಟ ಕೆಲಸಗಳಿದ್ರೂ ಅಲ್ಲಲ್ಲೇ ನಿಂತ್ಕೊಂಡು ಮಾಡಿಕೊಡ್ತಿದ್ರು. ಬಂದು ಡಿಸೈನಲ್ಲಿ ಅವರೇ ನಿಂತ್ಕೊಂಡು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಮನೇನ. ಇದು ಮತ್ತೆ ಡಿಸೈನ್ ಹೇಗೆ ಮಾಡಿದ್ರು, ಕಲರ್ ಆಗ್ಬೋದು, ಐ ಮೀನ್ ಪ್ಯಾಟ್ರನ್ ಏನಿದೆ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಅದೊಂದು ಕರೆಕ್ಟ್, ಅದು ಹೇಳಲೇಬೇಕು. ನಾವು ಏನು ನಮಗೆ ಇದು ಡ್ರಾಯಿಂಗ್ ಕೊಟ್ಟಿದ್ರು ಡಿಸೈನಲ್ಲಿ ಸೇಮ್ ಅದೇ ಥರ ಬಂದಿದೆ, ಅದರಲ್ಲಿ ಏನು ಚೇಂಜ್ ಆಗಿಲ್ಲ. ಹೌದು. ಮತ್ತು ಇಂಟೀರಿಯಲ್ಲು, ಆಮೇಲೆ ಇದು ಫರ್ನಿಚರ್ಸ್ ಇಂದ ಹಿಡಿದು ಎಲ್ಲ ಕಲರ್ ಕಾಂಬಿನೇಷನ್ ಆಗ್ಬೋದು ಎಲ್ಲ ಕೂಡ ಅವರೇ ವರ್ಕೌಟ್ ಮಾಡಿದ್ದಾರೆ. ಎಲ್ಲ ಅವರೇ ನಿಂತ್ಕೊಂಡು ಮೇಡಮ್ ಅವರು ಇದೇ ಬೇಕು, ಇದೇ ಸೋಫಾ ಬೇಕು ಅಂದ್ಬಿಟ್ಟು ಎಲ್ಲನೂ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ಕರ್ಟನ್ಗಳು ಅದೇ ಥರನೇ ನಿಂತ್ಕೊಂಡು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಎಲ್ಲನೂ ತುಂಬ ಚೆನ್ನಾಗಿದೆ ಸರ್. ಮೆಟೀರಿಯಲ್ಸ್ ಎಲ್ಲ ಅಷ್ಟೇ ಎಲ್ಲ ತುಂಬ ಬ್ರ್ಯಾಂಡ್ ಇರೋದೇ ಹಾಕಿದ್ರಾ? ಇಲ್ಲ, ನಾವೇನೇನು ಬ್ರ್ಯಾಂಡ್ ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ದಟ್ ಎಲ್ಲಿ ಕೂಡ ಅದನ್ನ ಕ್ವಾಲಿಟಿ ವೈಸ್ ಆಗಲಿ, ವರ್ಕ್ಮನ್ಶಿಪ್ ಆಗಲಿ ಏನೋ ಕಾಂಪ್ರಮೈಸ್ ಸರ್. ಕ್ವಾಲಿಟಿ ವೈಸಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ನೀವು. ಏನು ಮಾತು ಕೊಟ್ಟಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ ಸರ್. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಹೇಳ್ಬೇಕಂದ್ರೆ ಕಂಪ್ಲೀಟ್ ಬಿಲ್ಡಿಂಗ್ ಆ್ಯಕ್ಚುಲಿ ಕಂಪ್ಲೀಟ್ ಟೀಕೆ ಇರೋದು. ಹಾಂ ಸರ್, ಹೌದು. ಎವ್ರಿ ರೂಮ್ ಡೋರ್ಸ್ ಆಗ್ಬೋದು, ವಿಂಡೋ, ಫ್ರೆಂಚ್ ಡೋರ್ಸ್ ಎಲ್ಲ ಏನೇನು ನೋಡ್ತೀರಾ ಎವ್ರಿಥಿಂಗ್ ಎಲ್ಲ ಟೀಕೆ ಇದೆ. ಪಾಲಿಶ್ ಆ್ಯಕ್ಚುಲಿ. ಹಾಂ ಸರ್, ವಿತ್ ಪಾಲಿಶ್, PU ಪಾಲಿಶ್ ಮಾಡಿದ್ವಿ. ಸರ್, ಈಗ ಕೆಳಗಡೆ ಜಸ್ಟ್ ಹೇಳಿದ್ರಿ ಫೇವ್ರೇಟ್ ಸ್ಪಾಟು ಟೆರೆಸ್ಸೇ ಸರ್. ಆ್ಯಕ್ಚುಲಿ ಓಪನ್ ಟೆರೆಸ್ಸು ವಿತ್ ಗಾರ್ಡನ್ ಎಲ್ಲ ಇದೆ ಅಂತೇಳಿ ಹೇಳಿ ಸರ್. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತೇಳಿ? ಆ್ಯಕ್ಚುಲಿ ನೇಚರ್ ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಿ. ಹಾಂ ಸರ್. ಸೊ ಅವ್ರು ಹೇಗೆ ಖುಷಿ ಆಯ್ತು ಅಂತೇಳಿ? ಸರ್, ಅದೇ ಇದು ನಮಗೆ ಸ್ಟಾರ್ಟಿಂಗಲ್ಲಿ ಇದು ಪ್ಲಾನ್ ಏನಿಲ್ಲ. ಆಮೇಲೆ ಫ್ರಂಟ್ ಎಲಿವೇಶನ್ ತಾವು ಕೊಟ್ಟ ಮೇಲೆ ಇದೊಂದು ತೋರಿಸಿದ ಮೇಲೆ ನನಗೆ ಭಾರಿ ಇಷ್ಟ ಆಯಿತು. ಮತ್ತು ಅದು ಡ್ರಾಯಿಂಗಲ್ಲಿ ಏನಿದೆಯೋ ಅದೇ ಥರ ಬಂದಿದ್ದೆ. ಮತ್ತು ಡ್ರಾಯಿಂಗಲ್ಲಿ ಸ್ಟಾರ್ಟಿಂಗು ನಮ್ಗೆ ಗೊತ್ತಾಗಿಲ್ಲ, ಆಮೇಲೆ ಮಾಡಿದ ಮೇಲೇ ಗೊತ್ತಾಯಿತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಂಜೆ ಮೇಲೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ನೇಚರು ತುಂಬ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ತಾವು ಈ ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕ್ಕೊಟ್ಟಿದ್ದೀರ, ಅದುವೇ ತುಂಬ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ಆ್ಯಕ್ಚುಲಿ ವ್ಯಾಲ್ಯೂ ಆಡೆಡ್ ಸರ್ ಅದು. ಹಾಂ ಸರ್. ಸೊ ಈ ಜಾಗದಲ್ಲಿ ಬೇಕಾದ್ರೆ ನೀವು ಸಣ್ಣದಾಗಿ ಒಂದು ಬರ್ತ್ಡೇ ಪಾರ್ಟಿ, ಇಲ್ಲ ಗೆಟ್ ಟುಗೆದರ್, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ಸಣ್ಣ ಕಿಟಿ ಪಾರ್ಟಿ, ಸರ್, ಎಲ್ಲ ಕೂಡ ಹೋಸ್ಟ್ ಮಾಡ್ಬೋದು ಆ್ಯಕ್ಚುಲಿ. ಸರ್, ನಾವು ಫ್ಯಾಮಿಲಿ ಜೊತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಒಂದು ಸಣ್ಣ ಪಾರ್ಟಿ ಮಾಡ್ಬೋದು. ಗೆಟ್ ಟುಗೆದರ್ ಪಾರ್ಟಿನೂ ಮಾಡ್ಬೋದು ಸರ್. ತುಂಬ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು ಸರ್. ಈ ಮನೆಯಲ್ಲಿ ನಮಗೆ ಇದೊಂದು ಪ್ಲೇಸು ಭಾರಿ ಇಷ್ಟವಾದ ಪ್ಲೇಸ್ ನಮಗೆ. ಎಸ್ ಸರ್, ಓವರ್ ಆಲ್ ಕನ್ಸ್ಟ್ರಕ್ಷನ್ ಜರ್ನಿ ಲೈಕ್ ಸಿವಿಲ್ ಆಗ್ಬೋದು, ಇಂಟೀರಿಯರ್ ಪಾರ್ಟ್ ಆಗ್ಬೋದು, ಏನು ಅನ್ನಿಸ್ದು ಅವ್ರು ಏನು ಆ್ಯಕ್ಚುಲಿ ನೀವು ಫರ್ದರ್ ಯಾರಾದ್ರು ನಿಮ್ಮ ಫ್ರೆಂಡ್ಸ್ಗಾಗ್ಬೋದು, ನಿಮ್ಮ ಫ್ಯಾಮಿಲಿಯವರಿಗೆ ಸಜೆಸ್ಟ್ ಮಾಡಲಿಕ್ಕೆ ನಿಮಗೆ ಮನಸ್ಸಿದೆ ಅಂತೇಳಿ? ಸರ್, ತುಂಬ ಚೆನ್ನಾಗಿ ನಾವು ಎಷ್ಟೋ ಜನಕ್ಕೆ ಹೇಳಿದ್ವಿ. ಅದಲ್ಲದೆ ಅವರೇ ಬಂದು ನಿಂತ್ಕೊಂಡು ನೋಡಿದ್ದಾರೆ ಸರ್. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಹೇಳೋದಲ್ಲ, ಅವರು ಮನೆ ಯಾರು ನಾವು ಹೇಳೋ ಮತ್ತು ಯಾರು ಕೇಳಲ್ಲ. ಇಲ್ಲಿ ಬಂದು ಮನೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ಯಾರು ಹೋಗಿ ಮನೆ ಕಟ್ಸಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಕೇಳಲ್ಲ. ಬಂದು ಮನೆ ನೋಡ್ತಾರೆ. ಮನೆ ನೋಡಿದ್ಮೇಲೆ ಇಷ್ಟ ಆದ್ಮೇಲೆ ಎಲ್ಲ ಮಾಡೋದು. ನಾವು ಅಷ್ಟೇ ಬೇರೆ ಮನೆ ನೋಡಿದ್ಮೇಲೆ ನಾವು ಬೇರೆ ಕಡೆ ಕೊಟ್ಟು ಅದು ಕ್ಯಾನ್ಸಲ್ ಮಾಡಿ ನೀವೇ ಮಾಡ್ಬೇಕನ್ನೋದು. ಆ್ಯಕ್ಚುಲಿ ಈಗ ನೀವು ಕ್ಯಾನ್ಸಲ್ ಮಾಡಿ ಕೊಟ್ಟರೆ ಆ ಪ್ರಾಮಿಸ್ನ ಉಳಿಸ್ಕೊಂಡಿದ್ದಾರೆ ಸರ್. ಸರ್, ಖಂಡಿತ ಸರ್, ಡೆಫಿನೆಟ್ಲಿ ಬೇರೆಯವರಿಗೆ ನೀವು ಪ್ರಾಮಿಸ್ ಮಾಡೋದು, ರೆಫರೆನ್ಸ್ ಮಾಡ್ಬೋದು. ಖಂಡಿತ ಸರ್, ಹೋಗಿ ಅಂತೇಳಿ. ಖಂಡಿತ ಸರ್.
ಎಸ್, ಈಗ ನೀವೇನು ನೋಡಿದ್ರಿ ಪ್ರಾಪರ್ಟಿ ಇದು 3040 ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ. ಇದು ಆ್ಯಕ್ಚುಲಿ ನಾಯ್ಡು ನಗರ ಲೊಕೇಟ್ ಆಗಿದೆ. ಇದು ಕಂಪ್ಲೀಟ್ ಟಂಕಿ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ದಟ್ ನೀವೇನಾದ್ರು ಫರ್ದರ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಾದ್ರು ಎಂಕ್ವೈರೀಸ್ ಇದ್ದರೆ ಸೊ ದಟ್ ಯು ಕ್ಯಾನ್ ರೀಚ್ ಔಟ್. ನಾನು ನಿಮ್ಮ ಅನಿಲ್, ಏನಿಲ್ಲ ಕನ್ಸ್ಟ್ರಕ್ಷನ್ MD. ಥ್ಯಾಂಕ್ ಯು.